ನಮಸ್ತೆ ವೀಕ್ಷಕರೇ, ಗುಡ್ ಮಾರ್ನಿಂಗ್. ನಾನಿವಾಗ ಬೇಳೆ ಸಾರು ಮಾಡ್ತೀನಿ. 2 ಚಮಚ ಅಷ್ಟ ಎಣ್ಣೆ ಹಾಕ್ಕೊಂಡಿನಿ. ನಾನು ಸ್ವಲ್ಪ ಮಾಡ್ತೀನಿ ಬೇಳೆ ಸಾರನ್ನ. 2 ಚಮಚನ ಎಣ್ಣೆನ ಹಾಕ್ಕೊಂಡೇನಿ. ಎಣ್ಣೆ ಇವಾಗ ಕಾಯ್ತು. 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಕಾಳನ್ನ ಹಾಕ್ತೀನಿ. ಸಾಸಿವೆ ಕಾಳು ಚಟ್ಕಂತು. ಇವಾಗ ಏನು ಮಾಡ್ತೀನಿ, ಹಾಕಿ ಒಂದು ಅರ್ಧ ಉಳ್ಳಾಗಡ್ಡಿನ ಹಾಕ್ತೀನಿ. ಇದಕ್ಕೆ ಅರ್ಧ ಉಳ್ಳಾಗಡ್ಡಿನ ಹಾಕ್ತೀನಿ. ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗಲಿ. ಅರ್ಧ ಉಳ್ಳಾಗಡ್ಡಿ ಹಿಟ್ಟಿದೆ. ಇವಾಗ ಏನು ಮಾಡ್ತೀನಿ, 2 ಟೊಮೆಟೊ ಹಣ್ಣನ್ನು ಒಗಿತೀನಿ. ಹೆಚ್ಚಿಟ್ಕೊಂಡಿದ್ದು 2 ಟೊಮೆಟೊ ಹಣ್ಣನ್ನು ಹಾಕ್ತೀನಿ. ಒಂದು ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ತೀನಿ. ಇವಾಗ ಒಂದು 4-5 ಒಂದು ಬೆಳ್ಳುಳ್ಳಿ ಗಡ್ಡಿನ ನಾನು ಇದ್ರಾಗ ಹಾಕ್ತೀನಿ. ಯಾಕಂತಂದರೆ ನಮ್ಮ ಹುಡುಗರು, ನನ್ನ ಮಕ್ಕಳು ಇದನ್ನು ಬೆಳ್ಳುಳ್ಳಿ ಇದ್ರಾಗ ತಕ್ಕೊಂಡು ತಿಂತಾರವರು ಸಾರಿನಾಗಿಂದ. ಅದಕ್ಕೆ ನಾನು ಇದೇ ಬೆಳ್ಳುಳ್ಳಿ ಗಡ್ಡಿನ ಹೊಡಿತೀನಿ. ಒಂದು ಅರ್ಧ ಚಮಚಷ್ಟು ಹಸಿಮೆಣಸಿನ ಹಾಕಿ. ನಮ್ಗೆ ಎಷ್ಟು ಖಾರ ಪುಡಿ ಬೇಕು ಅಷ್ಟು ಹಾಕೋಬೋದು. ನಾನು ಈ ಚಮಚದಿಂದ 1 ಚಮಚ ಖಾರ ಪುಡಿನ ಹಾಕೀನಿ. ಇನ್ನೊಂದು ಸ್ವಲ್ಪ ಹಾಕ್ತೀನಿ ಮಾಡಿದ್ರೆ. ಇದು ಮನೆಯಾಗ ಮಾಡಿದ್ದು ಮಸಾಲ ಹಾಕ್ತೀನಿ. ಒಂದು ಹನಿ ಸ್ವಲ್ಪ ನೀರು ಬಿಡ್ತೀನಿ, ಖಾರ ಇದು ಆಗಬಾರ್ದು ಅಂತ ಹೇಳಿ 1 ಹನಿ ನೀರನ್ನ ಇವಾಗ ಇದ್ರಾಗ ಬಿಡ್ತೀನಿ. ಇವಾಗ ನಾ ಏನು ಮಾಡ್ತೀನಿ, ಬ್ಯಾಳಿ, ಸೊಪ್ಪು, 1-2 ಎಸಳು ಪಾಲಕ್ ಹಾಕಿದ್ದೆ, ಟೊಮೆಟೊ ಹಣ್ಣು ಹಾಕಿದ್ದೆ, ಕುದಿಸಿಟ್ಕೊಂಡೇನಿ. ಇದನ್ನ ಏನು ಮಾಡ್ತೀನಿ, ಇದಕ್ಕೆ ಹಾಕ್ತೀನಿ. ನಿಮಗೆ ಎಷ್ಟು ಸಾರು ಬೇಕೋ ಅಷ್ಟನ್ನು ನೀವು ಮಾಡ್ಕೋಬೋದು. ಇವಾಗ ಸಾರು ಕುದಿಸ್ತೀನಿ. ಅದನ್ನು ಇವಾಗ ಸಾಂಬಾರ ರೆಡಿ ಆಯಿತು. ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನನಗಿಷ್ಟ ನೀರು ಸಾಕು, ನಾನು ಇಷ್ಟ ಹಾಕ್ಕೊಂಡೀನಿ. ನಿಮ್ಮ ಮನೆ ಒಳಗೆ ಎಷ್ಟು ಜನ ಅದಾರ ಅದನ್ನು ನೋಡ್ಕೊಂಡು ನೀವು ಸಾಂಬಾರನ್ನು ಮಾಡ್ಕೋಬೋದು. ನಾನು ಇವಾಗ ಬೇಳೆ ಸಾಂಬಾರನ್ನು ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.